ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೆಂಡ್ಸ್ ಪೋಯಮ್ ಎಕ್ಸ್ಪ್ಲನೇಷನ್ ಮತ್ತು ಅದರ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಡೋಣ. ಫ್ರೆಂಡ್ಸ್ ಈ ಪದ್ಯವನ್ನು ಬರೆದವರು ಅಬಿ ಫಾರ್ವೆಲ್ ಬ್ರೌನ್. ಈ ಪದ್ಯದಲ್ಲಿ ಕವಿ ನಿಸರ್ಗದಲ್ಲಿರುವ ತಮ್ಮ ಸ್ನೇಹಿತರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ನಿಸರ್ಗದಲ್ಲಿರುವ ಗಾಳಿ, ಗಿಡ ಮರಗಳು, ಸೂರ್ಯನ ಬೆಳಕು ಇವೆಲ್ಲ ತಮ್ಮ ಸ್ನೇಹಿತರು ಅಂತ ಅವರು ಭಾವಿಸ್ಕೊಂಡು ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹೌ ಗುಡ್ ಟು ಲೈ ಅ ಲಿಟ್ಲ್ ವೈಲ್ ಆ್ಯಂಡ್ ಲುಕ್ ಅಪ್ ಥ್ರೂ ದ ಟ್ರೀ. ದ ಸ್ಕೈ ಈಸ್ ಲೈಕ್ ಅ ಕೈಂಡ್ ಬಿಗ್ ಸ್ಮೈಲ್ ಬೆಂಟ್ ಸ್ವೀಟ್ಲಿ ಓವರ್ ಮೀ. ಈ ಕವಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಸ್ವಲ್ಪ ಹೊತ್ತು ಹಾಗೆ ಮರದ ನೆರಳಲ್ಲಿ ಮಲ್ಕೊಂಡು ಆಕಾಶನ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. The sky is like a kind big smile bent sweetly over me. ಆ ರೀತಿ ಮಲ್ಕೊಂಡು ಮರದ ನೆರಳು ಕಡೆಗೆ ಆಕಾಶನ ನೋಡ್ತಾ ಇದ್ದರೆ ಅವರು ನನಗೆ ಯಾವ ರೀತಿ ಅನುಭವ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಆಕಾಶವು ತಮ್ಮ ಮೇಲೆ ಮುಗುಳ್ನಗೆ ಸೂಸುತ್ತಿರುವ ಅನುಭವವಾಗ್ತಾ ಇದೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ದ ಸ್ಕೈ ಈಸ್ ಲೈಕ್ ಅ ಕೈಂಡ್ ಬಿಗ್ ಸ್ಮೈಲ್ ಬೆಂಟ್ ಸ್ವೀಟ್ಲಿ ಓವರ್ ಮೀ. ಆಕಾಶ ನನ್ನನ್ನು ನೋಡಿ ಮುಗುಳ್ನಗೆ ಸೂಸ್ತಾ ಇದೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಫಸ್ಟ್ ಪ್ಯಾರಾದಲ್ಲಿ ಕವಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಆಕಾಶದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾದಲ್ಲಿ ಕವಿ ಸೂರ್ಯನ ಬೆಳಕಿನ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ದ ಸನ್ಶೈನ್ ಅಂದರೆ ಸೂರ್ಯನ ಕಿರಣಗಳು. ದ ಸನ್ಶೈನ್ ಫ್ಲಿಕರ್ಸ್ ಥ್ರೂ ದ ರೇಸ್ ಆಫ್ ಲೀವ್ಸ್ ಎಬೋವ್ ಮೈ ಹೆಡ್ ಆ್ಯಂಡ್ ಕಿಸಸ್ ಮೀ ಅಪಾನ್ ದ ಫೇಸ್ ಲೈಕ್ ಮದರ್ ಬಿಫೋರ್ ಬೆಡ್. ಇದೇನು ಹೇಳ್ತಾ ಇದ್ದಾರೆ ಫಸ್ಟ್ ಲೈನಲ್ಲಿ? ದ ಸನ್ಶೈನ್ ಫ್ಲಿಕರ್ಸ್ ಥ್ರೂ ದ ರೇಸ್ ಆಫ್ ಲೀವ್ಸ್ ಎಬೋವ್ ಮೈ ಹೆಡ್. ನಾನು ಇದೇ ರೀತಿ ಮಲಗಿರುವಾಗ ಮರದ ನೆರಳು ಕೆಳಗೆ ಮಲ್ಕೊಂಡು ಆಕಾಶವನ್ನು ನೋಡ್ತಾ ಇರಬೇಕಾದ್ರೆ ನನಗೇನಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ, ಇದೇ ರೀತಿ ಮಲಗಿರುವಾಗ ಸೂರ್ಯನ ಕಿರಣಗಳು ಎಲೆಗಳ ಮಧ್ಯದಿಂದ ತೂರ್ಕೊಂಡು ಬಂದು ತಮ್ಮ ಮುಖವನ್ನು ಚುಂಬಿಸುವಂತೆ ಒಂದು ಮುತ್ತು ಕೊಡುವ ಅನುಭವ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಕಿಸಸ್ ಮೀ ಅಪಾನ್ ದ ಫೇಸ್ ಲೈಕ್ ಅ ಮದರ್ ಬಿಫೋರ್ ಬೆಡ್. ಆ ಮುತ್ತು, ಆ ಚುಂಬನ ನನಗೆ ಯಾವ ರೀತಿ ಅನುಭವ ಆಗ್ತಾ ಇದೆ ಅಂತಂದರೆ, ಇವಾಗ ತಾಯಿ ತನ್ನ ಮಗುವನ್ನು ಮಲಗುವ ಮುಂಚೆ ಒಂದು ಮುತ್ತನ್ನು ಕೊಟ್ಟು, ಒಂದು ಚುಂಬನವನ್ನು ಕೊಟ್ಟು ತನ್ನ ಮಗುವನ್ನು ಮಲಗಿಸ್ತಾಳಲ್ವಾ, ಅದೇ ಪ್ರೀತಿ, ಅದೇ ವಾತ್ಸಲ್ಯ ನನಗೆ ಸೂರ್ಯನ ಕಿರಣಗಳಿಂದ ನನಗೆ ಅನುಭವವಾಗ್ತಾ ಇದೆ ಅಂತ ಅವರು ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಪ್ಯಾರಾದಲ್ಲಿ ಅವರು ಆಕಾಶದ ಬಗ್ಗೆ ಮಾತಾಡಿದ್ರು, ಸೆಕೆಂಡ್ ಪ್ಯಾರಾದಲ್ಲಿ ಅವರು ಸೂರ್ಯನ ಕಿರಣಗಳ ಬಗ್ಗೆ ಮಾತಾಡಿದ್ರು, ನೆಕ್ಸ್ಟ್ ಥರ್ಡ್ ಪ್ಯಾರಾದಲ್ಲಿ ಅವರು ಗಾಳಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ದ ವಿಂಡ್ ಕಮ್ಸ್ ಸ್ಟೀಲಿಂಗ್ ಓವರ್ ದ ಗ್ರಾಸ್ ಟು ವಿಸ್ಪರ್ ಪ್ರೆಟಿ ಥಿಂಗ್ಸ್ ಆ್ಯಂಡ್ ದೋ ಐ ಕೆನಾಟ್ ಸಿ ಹಿಮ್ ಪಾಸ್ ಐ ಫೀಲ್ ಹಿಸ್ ಕೇರ್ಫುಲ್ ವಿಂಗ್ಸ್. ವಿಸ್ಪರ್ ಅಂತಂದರೆ ಪಿಸುಗುಟ್ಟೋದು. ದ ವಿಂಡ್ ಕಮ್ಸ್ ಸ್ಟೀಲಿಂಗ್ ಓವರ್ ದ ಗ್ರಾಸ್ ಟು ವಿಸ್ಪರ್ ಪ್ರೆಟಿ ಥಿಂಗ್ಸ್. ಈ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ಗಾಳಿ ಹುಲ್ಲಿನ ಮೇಲೆ ಬೀಸ್ತಾ ಇರಬೇಕಾದ್ರೆ ಆ ಗಾಳಿ ನನ್ನ ಕಿವಿಯಲ್ಲಿ ಬಂದು ಏನೋ ಪಿಸುಗುಟ್ಟುವ ಸದ್ದು ಆಗ್ತಾ ಇದೆ. ಆ ಗಾಳಿ ನನ್ನ ಕಿವಿಯಲ್ಲಿ ಏನೋ ಪಿಸುಗುಡ್ತಾ ಇರುವಂಥ ಅನುಭವವಾಗ್ತಾ ಇದೆ ಅಂತ ಅವರು ಇಲ್ಲಿ ವಿವರಣೆ ನೀಡ್ತಾ ಇದ್ದಾರೆ. ಆ್ಯಂಡ್ ದೋ ಐ ಕೆನಾಟ್ ಸಿ ಹಿಮ್ ಪಾಸ್ ಐ ಫೀಲ್ ಹಿಸ್ ಕೇರ್ಫುಲ್ ವಿಂಗ್ಸ್. ಗಾಳಿ ನೋಡೋಕ್ಕಾಗುತ್ತಾ? ಇಲ್ವಲ್ಲ. ಅದೇ ಕವಿ ಹೇಳ್ತಾ ಇದ್ದಾರೆ, ನನಗೆ ಗಾಳಿನ ನೋಡೋಕ್ಕೆ ಆಗೋಲ್ಲ. ನನಗೆ ಅವ್ನು ಗಾಳಿನ ನೋಡದೇ ಇದ್ರೂ ನನಗೆ ಗಾಳಿಯ ಪ್ರೀತಿಯ ವಾತ್ಸಲ್ಯ ಭರಿತ ಸ್ಪರ್ಶ ನನಗೆ ಅನುಭವವಾಗ್ತಾ ಇದೆ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್ ಹೂ one can scarcely see. A child should never feel a fear whenever he may be. ಇಲ್ಲಿ ಕವಿ ಆಕಾಶ, ಗಾಳಿ, ಸೂರ್ಯನ ಕಿರಣಗಳು, ಇವೆಲ್ಲ ಸೂರ್ಯನ ಬೆಳಕು, ಇವೆಲ್ಲ ತಮ್ಮ ಸ್ನೇಹಿತರು ಅಂತ ಅವರು
ಭಾವಿಸ್ತಾ ಇದ್ದಾರೆ. ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ನಿಯರ್ ಆರ್ ನಿಯರ್ ಮೀ ಅಂತಂದರೆ ತುಂಬ ಇದು ಆಕಾಶ, ಗಾಳಿ, ಸೂರ್ಯನ ಬೆಳಕು, ಗಿಡ ಮರಗಳು ಇವೆಲ್ಲ ನನ್ನ ಸ್ನೇಹಿತರು ಅಂತ ಅವರು ಹೇಳ್ತಾ ಇದ್ದಾರೆ. ಹೂ ಒನ್ ಕ್ಯಾನ್ ಸ್ಕೇರ್ಸ್ಲಿ ಸಿ. ನಮ್ಗೆ ಗಾಳಿ ನೋಡೋಕ್ಕಾಗತ್ತಾ? ಇಲ್ವಲ್ಲ. ನಾನು ಅದನ್ನು ನೋಡದೇ ಇದ್ರೂ ನನಗೆ ಅದರ ಅನುಭವವಾಗ್ತಾ ಇದೆ. ಅ ಚೈಲ್ಡ್ ಶುಡ್ ನೆವರ್ ಫೀಲ್ ಅ ಫಿಯರ್ ವೆನ್ ಎವರ್ ಹೀ ಮೇ ಬಿ. ಇದು ಕವಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರು ಎಲ್ಲೇ ಹೋಗಲಿ, ಏನೇ ಮಾಡ್ತಾ ಇರಲಿ, ಈ ನೈಸರ್ಗಿಕ ಪ್ರಕೃತಿಯ ಸ್ನೇಹಿತರು ಯಾರು? ಆಕಾಶ, ಗಾಳಿ, ಸೂರ್ಯನ ಬೆಳಕು, ಗಿಡ ಮರಗಳು ಇವೆಲ್ಲ ಸದಾಕಾಲ ಅವರಿಗೆ ರಕ್ಷಣೆ ಕೊಡ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ನೈಸರ್ಗಿಕ ಪ್ರಕೃತಿಯ ಮಧ್ಯೆ ನಾನು ಸುರಕ್ಷಿತವಾಗಿದ್ದೀನಿ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದ್ಸತಿ ಫುಲ್ ಪೋಯಮ್ನ ಓದೋಣ. ಹೌ ಗುಡ್ ಟು ಲೈ ಅ ಲಿಟ್ಲ್ ವೈಲ್ ಆ್ಯಂಡ್ ಲುಕ್ ಅಪ್ ಥ್ರೂ ದ ಟ್ರೀ. ದ ಸ್ಕೈ ಈಸ್ ಲೈಕ್ ಅ ಕೈಂಡ್ ಬಿಗ್ ಸ್ಮೈಲ್ bent sweetly over me. The sunshine flickers through the lace of leaves above my head and kisses me upon the face like mother before bed. The wind comes stealing over the grass to whisper pretty things, and though I cannot see him pass, I feel his careful wings. So many gentle friends are near, whom one can scarcely see. A child should never feel a fear whenever he may be. And this poem is written by Abby Farwell Brown. ಹೀಗಿದ್ದೀರ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ. ಎಕ್ಸಸೈಸ್ ಪಾರ್ಟ್. ಫಸ್ಟ್, ವರ್ಡ್ಸ್ ಟು ನೋ. ಲೈ ಅಂದ್ರೇನು? ಟು ಸ್ಲೀಪ್ ಆನ್ ದ ಬ್ಯಾಕ್ ಫೇಸ್ ಅಪ್ವರ್ಡ್ಸ್, ಅಂದರೆ ಮಲ್ಕೊಂಡು ಆಕಾಶ ನೋಡುವಂಥ ಪೊಸಿಷನ್ನ ಲೈ ಡೌನ್ ಅಂತ ಹೇಳ್ತಾರೆ. ಫ್ಲಿಕ್ಕರ್ಸ್, ಶೈನ್ಸ್ ಡಿಮ್ಲಿ, ಮಿನುಗುವುದು. ಲೇಸ್, ಅ ಡೆಕೋರೇಟಿವ್ ಕ್ಲಾತ್ ವಿಚ್ ಈಸ್ ಮೇಡ್ ಬೈ ವೀವಿಂಗ್, ಅಂದರೆ ಕಸೂತಿ ಪಟ್ಟಿ. ಸ್ಟೀಲ್ ಅಂದರೆ ಟು ಟೇಕ್ ಸಮಥಿಂಗ್ ವಿತೌಟ್ ಪರ್ಮಿಷನ್, ಕದಿಯುವುದು, ಯಾರ್ದೋ ಒಬ್ಬರು ಪರ್ಮಿಷನ್ ಇಲ್ದಲೆ ಏನಾದರೂ ವಸ್ತುಗಳನ್ನು ತಗೊಳ್ಳೋದು, ಮುಟ್ಟೋದು. ವಿಸ್ಪರ್, ಟು ಸ್ಪೀಕ್ ಕ್ವೈಟ್ಲಿ ಇನ್ ಅ ಲೋ ವಾಯ್ಸ್, ಅಂದರೆ ನಿಧಾನವಾಗಿ ಮಾತಾಡೋದು ಅಥವಾ ಪಿಸ್ಗುಟ್ಟೋದು ಅಂತ. ಜೆಂಟಲ್, ಮೈಲ್ಡ್ ಆ್ಯಂಡ್ ಕೈಂಡ್ ಅಂದರೆ ಸೌಮ್ಯ ಮತ್ತು ಕೋಮಲ, ಮೃದುವಾದದ್ದು ಅಂತ ಅರ್ಥ. ಸ್ಕೇರ್ಸ್ಲಿ, ರೇರ್ಲಿ ಅಂದರೆ ಅಪರೂಪವಾಗಿ. ಈಗ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಡೋಣ. ವಾಟ್ ಡಸ್ ದ ಚೈಲ್ಡ್ ಲೈಕ್ ಟು ಡೂ? ಮಗುಗೆ ಏನು ಮಾಡೋದಕ್ಕಿಷ್ಟ? ಅಲ್ಲಿ ಮರದ ಕೆಳಗಡೆ ಮಲ್ಕೊಂಡು ಅದ್ರ ನೆರಳಲ್ಲಿ ಆಕಾಶ ನೋಡೋದು ಇಷ್ಟ ಅಲ್ವಾ? ಸೊ ದ ಆನ್ಸರ್ ಈಸ್ the child likes to lie under a shady tree and see the sky. Next question, what is the rhyming word for lace in the second stanza? Lace ke rhyming word yadu? Face. So ಈ ಸೆಕೆಂಡ್ ಪ್ಯಾರಾದಲ್ಲಿ lace ಗೆ rhyming word face. Lace, face. ಫಸ್ಟ್ ಪ್ಯಾರಾದಲ್ಲಿ ಯಾವುದು rhyming word? So while, smile ಫಸ್ಟ್ ಪ್ಯಾರಾದಲ್ಲಿ ರೈಮಿಂಗ್ ವರ್ಡ್ಸು. ಸೆಕೆಂಡ್ ಪ್ಯಾರಾದಲ್ಲಿ ರೈಮಿಂಗ್ ವರ್ಡ್ಸ್ ಯಾವುದು? ಲೇಸ್, ಫೇಸ್. ಥರ್ಡ್ ಪ್ಯಾರಾದಲ್ಲಿ ರೈಮಿಂಗ್ ವರ್ಡ್ಸ್ ಥಿಂಗ್ಸ್, ವಿಂಗ್ಸ್. ನೆಕ್ಸ್ಟ್ ಫೋರ್ತ್ ಪ್ಯಾರಾದಲ್ಲಿ ಯಾವುದು ರೈಮಿಂಗ್ ವರ್ಡ್ಸು? ನಿಯರ್, ಫಿಯರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವೈ ಡಸ್ ವಿಂಡ್ ಕಮ್ಸ್ ಟು ದ ಚೈಲ್ಡ್? ಆ ಗಾಳಿ ಮಗು ಹತ್ರ ಏನಕ್ಕೆ ಬರುತ್ತೆ? ಏನಕ್ಕೆ ಅಂತಂದರೆ ಕಿವಿಯಲ್ಲಿ ಒಳ್ಳೆ ಮಾತುಗಳನ್ನು ಪಿಸುಗೊಟ್ಟೋಕೆ ಆ ಗಾಳಿ ಮಗು ಹತ್ರ ಬರುತ್ತೆ. ಸೊ ದ ಆನ್ಸರ್ ಈಸ್ ದ ವಿಂಡ್ ಕಮ್ಸ್ ಟು ವಿಸ್ಪರ್ ಪ್ರೆಟಿ ಥಿಂಗ್ಸ್ ಟು ದ ಚೈಲ್ಡ್. ನೆಕ್ಸ್ಟ್ ಕ್ವೆಶನ್, ಹೂ ಆರ್ ಸಮ್ ಆಫ್ ದ ಜೆಂಟಲ್ ಫ್ರೆಂಡ್ಸ್ ಆಫ್ ದ ಚೈಲ್ಡ್ ಇನ್ ದ ಪೋಯಮ್? ಈ ಪದ್ಯದಲ್ಲಿ ಮಗುವಿನ ಸ್ನೇಹಿತರು ಯಾರು? ಗಾಳಿ, ಸೂರ್ಯನ ಬೆಳಕು ಮತ್ತು ಆಕಾಶ ಅಲ್ವಾ? ಸಮ್ ಆಫ್ ದ ಜೆಂಟಲ್ ಫ್ರೆಂಡ್ಸ್ ಆಫ್ ದ ಚೈಲ್ಡ್ ಇನ್ ದ ಪೋಯಮ್ ಆರ್ ದ ಸ್ಕೈ, ಸನ್ಶೈನ್ ಆ್ಯಂಡ್ ವಿಂಡ್. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ದ ಸ್ಕೈ ಲುಕ್ ಲೈಕ್? ಆಕಾಶ ಹೇಗೆ ಕಾಣ್ತಾ ಇದೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಅದು ಒಂದು
ಮುಗುಳ್ನಗೆ ಅಂತೆ ಅವ್ರಿಗೆ ಕಾಣ್ತಾ ಇದೆ ಅಂತ ಕವಿ ಹೇಳ್ತಾ ಇದ್ದಾರಲ್ವಾ. ಸೊ ದ ಆನ್ಸರ್ ಈಸ್ ದ ಪೋಯಟ್ ಟೆಲ್ಸ್ ದಟ್ ದ ಸ್ಕೈ ಅಪಿಯರ್ಸ್ ಲೈಕ್ ಅ ಕೈಂಡ್ ಬಿಗ್ ಸ್ಮೈಲ್ ಬೆಂಟ್ ಸ್ವೀಟ್ಲಿ ಓವರ್ ಹಿಮ್. ಈಗ ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಮ್ಯಾಚ್ ದ ವರ್ಡ್ಸ್ ಇನ್ ದ ಕಾಲಮ್ ಎ ವಿತ್ ದೋಸ್ ಇನ್ ದ ಕಾಲಮ್ ಬಿ. ನೀವು ಈ ಪೊಯಮ್ನ ನೀಟಾಗಿ ಓದ್ಕೊಂಡ್ರೆ ಇದು ನಿಮ್ಗೆ ತುಂಬ ಈಸಿ ಆಗುತ್ತೆ. ಲೈ ಅ ಲಿಟಲ್ ವೈಲ್ ಆ್ಯಂಡ್ ಲುಕ್ ಅಪ್ ಥ್ರೂ ದ ಟ್ರೀ. ಒಂದು ಸ್ವಲ್ಪ ಹಾಗೆ ಮಲ್ಕೊಂಡು ಮರದ ನೆರಳಲ್ಲಿ ಆಕಾಶನ ನೋಡ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಕವಿ ಹೇಳ್ತಾರಲ್ಲ ಅದೇ ಇದು. ನೆಕ್ಸ್ಟ್ ಸ್ಕೈ ಈಸ್ ಲೈಕ್ ಅ ಕೈಂಡ್ ಬಿಗ್ ಸ್ಮೈಲ್. ಸ್ಕೈ ಈಸ್ ಲೈಕ್ ಅ ಕೈಂಡ್ ಬಿಗ್ ಸ್ಮೈಲ್. ನೆಕ್ಸ್ಟ್ ಥರ್ಡ್ ಒನ್ ಸನ್ಶೈನ್ flickers through the lace of leaves. Next fourth one, wind whispers pretty things. Fifth, gentle friends are near whom one can scarcely see. ನೀವು ಪೊಯಮ್ ಓದ್ಕೊಂಡ್ರೆ ಇದು ತುಂಬ ಈಸಿ ಆಗುತ್ತೆ, ನಿಮಗೆ ಮಾಡೋದಕ್ಕೆ ಕಷ್ಟನೇ ಆಗಲ್ಲ. ಈಗ ನೆಕ್ಸ್ಟ್ ಕ್ರಾಸ್ವರ್ಡ್ ಪಜಲ್ನ ನೋಡೋಣ. Fill in the letters to complete the crossword puzzle. Use the pictures as clue. ಇಲ್ಲಿ ಕ್ರಾಸ್ವರ್ಡ್ ಪಜಲ್ಸ್ಗೆ ನಿಮಗೆ ಕೆಲವು ಪಿಕ್ಚರ್ಸ್ನ ಕ್ಲೂ ಆಗಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಅದನ್ನು ಫುಲ್ ಮಾಡಬೇಕು. ಫಸ್ಟ್ ಒನ್ ಏನು, SNOW ಸ್ನೋ. ಈ ಪಕ್ಕದಲ್ಲಿ ಇಮೇಜ್ ಏನಿದೆ, ಇದು ಸ್ನೋ ಬೀಳ್ತಾ ಇದೆ, ಮಂಚು ಬೀಳ್ತಾ ಇದೆ, ಸ್ನೋ. ಓಕೆ. ನೆಕ್ಸ್ಟ್ ವಿಂಡ್ ಗಾಳಿ, WIND ವಿಂಡ್. ನೆಕ್ಸ್ಟ್ ಕ್ಲೌಡ್, CLOUD ಕ್ಲೌಡ್. ಇಲ್ಲಿ ಮೋಡಗಳನ್ನ ನೋಡ್ಬೋದಲ್ಲ, ಕ್ಲೌಡ್. ನೆಕ್ಸ್ಟ್ ಇಲ್ಲಿ ಮೂನ್, MOON ಮೂನ್. ಇದೇನಿದು, ಲೈಟ್, LIGHT ಲೈಟ್. ನೆಕ್ಸ್ಟ್ ಇಲ್ಲಿ ಸನ್ನ ಕೊಟ್ಟಿದ್ದಾರೆ, HEAT ಹೀಟ್, ಸೂರ್ಯನ ಬಿಸಿ. ನೆಕ್ಸ್ಟ್ ಇಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ, STAR ಸ್ಟಾರ್. ಸಾರಿ, ಇಲ್ಲಿ SUN ಸನ್. ಇದು ಬೆಂಕಿ, HEAT ಹೀಟ್. ನೆಕ್ಸ್ಟ್ ಡಸ್ಟ್, ಇಲ್ಲಿ DUST ಡಸ್ಟ್. ಇದೀಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇದ್ರ ಫ್ರೆಂಡ್ಸ್ ಪೊಯಮ್ನ ಎಕ್ಸ್ಪ್ಲನೇಷನ್ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೃಷ್ಣ ಆ್ಯಂಡ್ ಸುಧಾಮ ಸ್ಟೋರಿನ ನೋಡೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.